ಬನ್ನಿ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವಿವತ್ತು ನನ್ನ ಮಗನ ಹತ್ರ ಅಂದ್ರೆ ನವೋದಯ ಸ್ಕೂಲ್ ಹಾಸ್ಟೆಲ್ ಎರಡು ಒಂದೇ ಅಲ್ವಾ, ಹಾಗಾಗಿ ಅಲ್ಲಿ ಹೋಗಿದ್ವಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಏನಪ್ಪಾ ಅಂತಂದ್ರೆ ನಾನು ಸ್ವಲ್ಪ ರೆಡಿ ಆಗ್ಬಿಟ್ಟು ಹೀಗೆ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಆಗಿ. ನೋಡಿದ್ರೆ ಮಳೆ, ಹಾಗಾಗಿ ಬೇಗ ಅದು ಬೇರೆ ನಮ್ಮವರು ಬಿಟ್ಟು ಬರ್ಲಿಲ್ಲ. ನಾನು ಒಬ್ಳೆ ಹೋಗು ಅಂತಂದ್ರು. ಯಾಕಂತಂದ್ರೆ ಬಸ್ಸಲ್ಲಿ ನಡೆಯುವಂತ ಇನ್ಸಿಡೆಂಟ್ ಯಾವ ಹೆಣ್ಮಕ್ಳಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ಲರೂ ಅನುಭವಿಸಿದ್ದಾರೆ. ಆದ್ರೆ ನಾನು ಹೇಳ್ಕೊಂತ ಇದೀನಿ ಅಂದ್ರೆ ಅಲ್ಲಿ ಲಾಸ್ಟ್ ಹೇಳ್ತೀನಿ ಆ ವಿಷಯನ. ಇನ್ನೇನ್ ರೆಡಿ ಆದೆ, ನಾನು ರೆಡಿ ಆಗ್ಬಿಟ್ಟು ಹೋಗ್ಬೇಕನ್ಸ್ತು. ನಮ್ಮವ್ರಿಗೆ ಕಾಲ್ ಮಾಡಿದೆ, ಸರಿ ಆಯ್ತು ಬಾ ಅಂತ ಹೇಳಿದ್ರು. ಅಂದ್ರೆ ಅವ್ರು ಆಫೀಸ್ ಹತ್ರ ಇದ್ರು. ನಾನ್ ಆಯ್ತು ಬಿಡು ಅಂತೇಳಿ ಗಾಡಿ ಕೀ ಎತ್ಕೊಂಬ ಅಂದ್ರು. ಆಯ್ತು, ನನ್ ಗಾಡಿ ಕೀ ಎತ್ಕೊಂಡ್ ಹಾಗೆ ಹೋಗ್ಬೇಕಾಗ್ ಬಂತಲ್ಲ, ಇನ್ನೇನ್ ಬ್ಯಾಗ್ ಇತ್ತು, ಬ್ಯಾಗನ್ನ ಎತ್ಕೊಂಡೆ. ಬ್ಯಾಗ್ ಎತ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ಬಾಗಲ್ ತೆಗ್ದೆ. ಇವನ್ ಚಿಕ್ಕವನು ಸ್ಕೂಲಿಗೆ ಹೋಗಿದ್ದ, ಅವನು ಸಾಟರ್ಡೆ ಅಲ್ವಾ, ಸ್ಕೂಲಿಗೆ ಹೋಗಿದ್ದ. ಅಲ್ಲಿಂದ ನಾನು ಬ್ಯಾಗ್ ಎತ್ಕೊಂಡು ಇನ್ನೇನ್ ಹೊರಡೋಣ ಅಂತೇಳಿ ಹೊರಟಿದ್ದಾದ್ಮೇಲೆ ಇನ್ನೇನ್ ಆಯ್ತು, ಇನ್ನೇನ್ ಕೆಳಗಡೆ ಹೋಗ್ಬೇಕು. ನಮ್ಮವ್ರನ್ನ ಕಾಲ್ ಮಾಡಿದೆ, ಬನ್ರಿ ನಾನು ಕೆಳಗಡೆ ಬಂದಿದ್ದೀನಿ, ಗಾಡಿ ಹತ್ರ ಇದ್ದೀನಿ, ಬನ್ನಿ, ಕೀ ತಂದಿದ್ದೀನಿ, ಬೇಗ ಬನ್ನಿ, ಮಳೆ ಮೋಡ ಇದೆ ಅಂತ ಅಂದೆ. ಅವ್ರು ಇನ್ನೇನ್ ಬಂದೇ ಬಿಟ್ರು. ಇದು ಅಂತೇಳಿ ನಾನು ಲಾಕ್ ಮಾಡಿದ್ದಾಯ್ತು. ಲಾಕ್ ಮಾಡಿ ನಾನು ಸ್ಲಿಪ್ಪರ್ ಹಾಕೊಂಡ್ ಕೆಳಗಡೆ ಹೋಗ್ತಾ ಇದ್ದೆ. ಫುಲ್ ಮೋಡ, ಅಂದ್ರೆ ಎಷ್ಟು ಮೋಡ ಅಂತಂದ್ರೆ ಅಯ್ಯೋ, ಇನ್ನೇನು ನಾವು ಹೋಗೋದೇ ಇಲ್ವೇನೋ ಅನ್ಸ್ಬಿಡ್ತು, ಅಷ್ಟು ಮೋಡ. ಆಯ್ತು ಬಿಡು ಅನ್ಕೊಂಡ್ ಕೆಳಗಡೆ ಬಂದೆ. ನೋಡಿ ಬರ್ತಾ ಇದೀನಿ. ಕೆಳಗಡೆ ಬಂದ್ ನೋಡಿದ್ರೆ ಒಂದೇ ಒಂದ್ ಫ್ಲವರ್ ಬಿಟ್ಟಿತ್ತು. ವಾವ್, ಖುಷಿ ಆಗೋಯ್ತು ನೋಡಿ. ಫ್ಲವರ್ ನೋಡ್ಕೊಂಡ್ಬಿಟ್ಟು ಅದ್ ನೋಡ್ದಲೆ ಸಮಾಧಾನ ಆಗಲ್ಲ ನನ್ಗೆ. ಹಾಗಾಗಿ ಫ್ಲವರ್ ನೋಡ್ಕೊಂಡ್ಬಿಟ್ಟು ಗಾಡಿಯಲ್ಲಿ ಬ್ಯಾಗ್ ಇಟ್ಬಿಟ್ಟು ನಮ್ಮವ್ರನ್ನ ಕಾಲ್ ಮಾಡಿದೆ. ಬಂದು ಗಾಡಿ ಸ್ವಲ್ಪ ಒರ್ಸಿದಾದ್ಮೇಲೆ ಇನ್ನೇನಾಯ್ತು, ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಏನಪ್ಪಾ ಮಾಡೋದು ಅಂತೇಳಿ ಬ್ಯಾಗು ಮತ್ತೆ ಮ್ಯಾಟ್ ಎಲ್ಲಾ ತಂದು ಇಲ್ಲಿ ಇಟ್ಕೊಂಡ್ಬಿಟ್ಟು ನಿಂತ್ಕೊಂಡಿದ್ದೆ. ನಮ್ಮವ್ರು ಬಂದಿರ್ಲಿಲ್ಲ ಇನ್ನು. ಬರ್ತಿದ್ದಾರೆ ಬಿಡು ಅನ್ಕೊಂಡೆ, ಬಂದಿಲ್ಲ. ಮತ್ತೆ ಮಳೆ ಸ್ವಲ್ಪ ಲೈಟ್ ಆಗಿ ಜೋರಾಯ್ತು. ಅಂದ್ರೆ ಚಿಕ್ಕ ಹನಿಗಳಿದ್ವು, ಮಳೆ ಜೋರಾಯ್ತು. ಆಯ್ತು ಬಿಡು ಅಂತ ಬಂದ್ರು. ಮತ್ತೆ ಅವರು ಬಂದು ನಿಂತ್ಕೊಂಡ್ರು. ಇಲ್ಲಿ ನಿಂತ್ಕೊಂಡಿದ್ದಾದ್ಮೇಲೆ ಮಳೆ ಒಂಚೂರು ಅದೇನೋ ಅಂತಾರಲ್ವಾ, ಹನಿ ನೀರ್ ಹಾಕ್ತಾರಲ್ವಾ, ಆ ತರ ಬಂತು. ಸ್ವಲ್ಪ ಮೇಲ್ಗಡೆ ಮಾತ್ರ ಒದ್ದೆ ಆಗೋ ತರ ಬಂತು. ಸರಿ ಆಯ್ತು ಅನ್ಕೊಂಡ್ ನಾನು ಮಳೆ ಸ್ಟಾಪ್ ಆಗೋಯ್ತು. ನನ್ ಬ್ಯಾಗ್ ಎತ್ಕೊಂಡು ಮ್ಯಾಟ್ ತಂದಿದ್ನಲ್ವಾ, ನನ್ ಮ್ಯಾಟು ಇಲ್ಲೇ ಎತ್ಕೊಂಡ್ ಬಂದಿದ್ದೆ. ಅವ್ರು ಮ್ಯಾಟ್ ಹುಡುಕ್ತವ್ರೆ, ಮ್ಯಾಟ್ ಎಲ್ಲಿ ಅಂತ. ನೋಡಿ, ಆಯ್ತು, ಮ್ಯಾಟ್ ಕೊಟ್ಟೆ. ಅವರು ಗಾಡಿ ಎಲ್ಲ ಒರ್ಸಿದಾದ್ಮೇಲೆ ಗಾಡಿ ಮೇಲೆ ಕೂತ್ಕೊಂಡ್ವಿ. ಇನ್ನೇನು ಹೋಗ್ಲೇಬೇಕು. ಮಳೆ ಮತ್ತೆ 4 ಹನಿ ಬರೋದು ನಿಂತ್ಕೊಳ್ಳೋದು. ಫೇಸ್ ನೋಡಕ್ ಆಗ್ತಿರ್ಲಿಲ್ಲ, ಮುಖಕ್ಕೆ ರಪ ಅಂತ ಬೀಳ್ತಾ ಇತ್ತು. ಆಯ್ತು, ಏನ್ ಮಾಡೋದು, ನನ್ಗೆ ಎಲ್ಲಿ ಬಸ್ ಸ್ಟಾಪ್ ಅಲ್ಲಿ ಡ್ರಾಪ್ ಕೊಟ್ಬಿಟ್ಟು ಬರ್ತೀನಿ, ಬೇಗ ಹತ್ತು ಅಂತ ಬೈತಿದ್ರು ನನ್ಗೆ. ಸರಿ ಆಯ್ತು ನಡಿ ಅಂತೇಳಿ ನಾನು ಹತ್ತದೆ. ಗಾಡಿ ಹತ್ಬಿಟ್ಟು ಇನ್ನೇನ್ ಮಾಡೋದು ಅಂತೇಳಿ ಹೊರಟ್ರೆ ಎಲ್ಲಿ 4 ಹನಿ ಮತ್ತೆ ಸ್ಟಾರ್ಟ್ ಆಗೋಯ್ತು. ಏನಪ್ಪಾ ಮಾಡೋದು ಅಂತ. ಅದು ಬೇರೆ ಈ ಕೋಲ್ಡ್ ಅಲ್ಲಿ ಗಾಡಿ ಬೇರೆ ಕೈ ಕೊಡ್ತಿತ್ತು. ಗಾಡಿ ಸ್ಟಾರ್ಟ್ ಆಗೋದು ಮತ್ತೆ ಸ್ಟಾಪ್ ಆಗ್ಬಿಡೋದು. ಬೈತಿದ್ರು ಅವರು. ಆಯ್ತು, ಇನ್ನೇನು ನಾವು ಮನೆ ಬಿಟ್ಟಿದ್ದಾಯ್ತು. ಇಲ್ಲಿಂದ ನೇರ ನಾವೆಲ್ಲ ಹೋದ್ವಿ, ಬಸ್ ಸ್ಟಾಪಿಗೆ ಹೋದ್ವಿ. ಚೇಳೂರು ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಬಸ್ ಸ್ಟಾಪ್ ಅಲ್ಲಿ ನನಗೆ ಇಳಿಸಿ ನೋಡಿ, ಮಳೆ ಹೆಂಗ್ ಬಿದ್ದಿದೆ ಅಂತ ಗೊತ್ತಾ, ಸಖತ್ ಮಳೆ ಬಿದ್ದಿತ್ತು ನೋಡಿ. ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತಾ. ನಾವು ಮತ್ತೆ ಬಂಕ್ ಹತ್ರ ನಿಂತ್ಕೊಂಡ್ವಿ. ಬಂಕ್ ಹತ್ರ ನಿಂತ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಸ್ವಲ್ಪ ಹೊತ್ತು ಜೋರಾಗಿ ಬಂತು, ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಮತ್ತೆ ಸ್ಟಾಪ್ ಆಗೋಯ್ತು. ಅಲ್ಲಿಂದ ಮತ್ತೆ ಗಾಡಿ ಎತ್ತಿದ್ವಿ. ಹೆಂಗಾಗೋಯ್ತು ಗೊತ್ತಾ, ಒಳ್ಳೆ ಯೋಗ ಮಾಡ್ದಂಗ ಆಯ್ತು ನೋಡಿ. ಆದ್ರೂ ಕಣ್ ತೆಗಿಯಕ್ ಆಗ್ತಿಲ್ಲ, ಕಣ್ಣಿಗೆ ಹನಿ ಬೀಳ್ತಾ ಇತ್ತು. ಇನ್ನೇನ್ ಮಾಡೋದು ಅಂತೇಳಿ ಹಾಗೆ ಅದೇ ಇದ್ರಲ್ಲಿ ನಾವು ಹೋದಾದ್ಮೇಲೆ ಹೋಗಿ ಬಸ್ ಸ್ಟಾಪ್ ಅಲ್ಲಿ ನನಗೆ ನಿಲ್ಸಿದ್ರು. ಬಸ್ ಸ್ಟಾಪ್ ಅಲ್ಲಿ ನಿಲ್ಸಿದಾದ್ಮೇಲೆ ಗಾಡಿ ಬಸ್ ಬರುತ್ತೆ, ನೀನ್ ಹತ್ಕೊಂಡ್ ಹೋಗಪ್ಪ ಅಂತ ಹೇಳ್ಬಿಟ್ಟು ನನಗೆ ಅಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಅಂತಂದ್ರು. ಯಪ್ಪಾ, ಏನ್ ಮಾಡೋದಪ್ಪ ಈ ಮಳೆಯಲ್ಲಿ, ಗಾಡಿಯಲ್ಲೂ ಹೋಗಕ್ಕಾಗಲ್ಲ. ನಮ್ಮವ್ರು ನೋಡಿದ್ರೆ ಡೇ ಡ್ಯೂಟಿ ಇದೆ, ಏನ್ ಮಾಡೋದು, ಬಿಟ್ರು. ಅವ್ರು ಹೋದ್ಮೇಲೆ ಮಗುಗೆ ಏನಾದ್ರು ಬೇಕರಿ ಐಟಮ್ಸ್ ಅಂತಂದ್ರೆ ಅವ್ನಿಗೆ ಇಷ್ಟ ಆದದ್ ಮಾತ್ರ ತಗೊಂಡ್ಬಿಟ್ಟು ಬ್ಯಾಗಲ್ಲಿ ಹಾಕೊಂಡೆ. ಅಷ್ಟ್ರಲ್ಲಿ ಬಸ್ ಬಂತು. ಇದು ಎಷ್ಟು ಜನ ಗೊತ್ತಾ, ಬಸ್ ಸ್ಟಾಪ್ ಅಲ್ಲಿ ಮಳೆ ಬರ್ತಾ ಇದೆ, ಅದು ಬೇರೆ ಬಂತು ಬಸ್. ನಾವು ಹತ್ಕೋಬೇಕಾಯ್ತು. ಎಷ್ಟು ರಶ್ ಆಗೋಯ್ತು ಗೊತ್ತಾ, ತುಂಬಾ. ಅಲ್ಲಿಂದ ಫುಲ್ ಖಾಲಿ ಆಗಿ ಬಂದಿತ್ತು, ಇಲ್ಲಿ ಬಂದು ಫುಲ್ ರಶ್ ಆಗೋಯ್ತು.
ಆಯ್ತು ಇನ್ನೇನ್ ಏನಾಗ್ದಿಲ್ಲ ಎಲ್ಲಿ ಹೋಗಿ ಇಳಿದ್ವಿ. ಅಲ್ಲಿಂದ ನಡ್ಕೊಂಡ್ ಹೋಗ್ಬೇಕಾಗ್ ಬಂತು. ಅಲ್ಲಲ್ಲಲ್ಲಿ ಎಲ್ರು ಗುಂಪಲ್ಲಿ ಹೋಗ್ಲಿಲ್ಲ. ಬೇರೆ ಬೇರೆ ಊರವ್ರು ಇದ್ರಲ್ವಾ, ಹಾಗಾಗಿ ಅಲ್ಲಲ್ಲಲ್ಲಲ್ಲಿ ಬರ್ತಾ ಇದ್ರು. ನಾನ್ ಲಾಸ್ಟಿಗ್ ನಡ್ಕೊಂಡ್ ಹೋಗ್ತಾ ಇದ್ದೆ. ವಿಡಿಯೋ ಮಾಡೋಣ ಅಂತೇಳಿ ನಾನ್ ಲಾಸ್ಟಿಗ್ ನಡ್ಕೊಂಡ್ ಹೋಗ್ತಾ ಇದ್ದೆ. ಸರಿ ಆಯ್ತು ಅಂತೇಳಿ ಇಷ್ಟು ವಿಡಿಯೋ ಮಾಡ್ದೆ. ಇಲ್ಲಿಂದ ನೇರ ಇನ್ನೇನ್ ಹೋದ್ವಿ. ಒಳಗಡೆ ಎಂಟ್ರಿ ಬಿಡ್ತಾ ಇದ್ರು. ಒಳಗಡೆ ಹೋದ್ವಿ. ಒಳಗಡೆ ಆಕ್ಚುಲಿ ವಿಡಿಯೋ ಮಾಡಂಗಿಲ್ಲ. ಇದು ಸೆಂಟ್ರಲ್ ಗವರ್ಮೆಂಟ್ ಅಲ್ವಾ, ಹಾಗಾಗಿ ವಿಡಿಯೋ ಮಾಡಂಗಿಲ್ಲ. ಸ್ವಲ್ಪ ಒಂಚೂರಷ್ಟೇ ಮಾಡ್ದೆ ಇದು. ಇದಷ್ಟೇ ಮಾಡಿದಾದ್ಮೇಲೆ ಹೋಗಿ ನಿಂತ್ಕೊಂಡೆ. ಅಲ್ಲಿ ನಿಂತ್ಕೊಂಡು ಮಕ್ಳು ಬರ್ತಾರಾ ಅಂತ ಕಾದು ಆಮೇಲೆ ಒಳಗ್ ಮೀಟಿಂಗ್ ಇತ್ತಲ್ವಾ. ಏನಿತ್ತು ಅಂದ್ರೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ವಿಸಿಟಿಂಗ್ ಇತ್ತು. ಹಾಗಾಗಿ ಹೋದ್ವಿ. ಅವನು ಬಂದ. ಅಲ್ಲಿಂದ ಇನ್ನೇನ್ ಮಾಡೋದಪ್ಪ ಅಂತೇಳಿ ಮತ್ತೆ ಅಲ್ಲಿಂದ ಕರ್ಕೊಂಡ್ಬಿಟ್ಟು ನಾವೆಲ್ಲ ಒಂದ್ ಹತ್ರ ಕೂತ್ಕೊಂಡ್ವಿ. ಅಲ್ಲಿಂದ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಮಿಸ್ ಆಗೋಯ್ತು ಅನ್ನೋದಕ್ಕಿಂತ ಏನ್ ಮಾಡೋದ್ ಬಿಡು ಅಂತ ಅನ್ನಿಸ್ತು. ಹಾಗಾಗಿ ಒಳಗಡೆ ವಿಡಿಯೋ ಮಾಡ್ಲಿಲ್ಲ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಅದರ ಕಲರೇ ಬೇರೆ ಇರುತ್ತೆ, ಅದೆಲ್ಲ ಸರಿ ಬರಲ್ಲ ಅಂತ ಹೇಳಿ ಮಾಡ್ಲಿಲ್ಲ. ಅಲ್ಲಿಂದ ಮತ್ತೆ ನಾವು ರಿಟರ್ನ್ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡ್ಬಿಟ್ಟು ರಿಟರ್ನ್ ಬರ್ಬೇಕಲ್ವಾ. ರಿಟರ್ನ್ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಯಾರು ನನಗೆ ಸಿಗಿರ್ಲಿಲ್ಲ. ರಿಟರ್ನ್ ಬರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು. ಅಂದ್ರೆ ಮಕ್ಕಳ ಪೇರೆಂಟ್ಸ್ ನನಗೆ ಸ್ವಲ್ಪ ಪರಿಚಯ ಇರೋರ್ಗು ಸಿಕ್ಕಿದ್ರು. ಅವ್ರ ಜೊತೆ ನಾನು ಬಂದೆ. ಏನಂತಂದ್ರೆ ಬೇರೆಯವ್ರದ್ ವಿಡಿಯೋ ಮಾಡಿದ್ರೆ ಏನೋ ಎತ್ತಾನೋ ಅಲ್ವಾ, ಪರ್ಮಿಷನ್ ಇಲ್ದೆ ಮಾಡಕ್ ಹೋಗ್ಬಾರ್ದಲ್ವಾ. ಆಕ್ಚುಲಿ ಕೇಳಿದಿದ್ರೆ ಮಾಡು ನೋಡೋಣ ಇರ್ಲಿ ಅಂತ ಹೇಳ್ತಿದ್ರು. ಬಟ್ ನನ್ಗೂ ಕೇಳಕ್ ಒಂಥರ ಮುಜುಗರ ಆಗ್ತಿತ್ತು. ಅವ್ರದ್ ವಿಡಿಯೋ ಮಾಡಕ್ ಹೋಗಿ ನನ್ ಮುಖಾನೇ ತೋರಿಸ್ತಿರೋದು. ಚೂರ್ ವಿಡಿಯೋ ಮಾಡೋಣ ಅಂತಂದ್ರೆ ನನ್ಗೆ ಕ್ರಾಸ್ ಮಾಡಕ್ ಆಗ್ಲಿಲ್ಲ. ಯಾಕಪ್ಪ ಸುಮ್ನೆ ಇಲ್ದಿದ್ದು ಮಾಡ್ಬೇಕಲ್ವಾ ಅನ್ಕೊಂಡೆ. ಆಯ್ತು ಒಂಚೂರು ಫೇಸ್ ಕಾಣಿಸೋ ತರ ಮಾಡ್ದೆ. ಬಟ್ ನಂದೇ ಜಾಸ್ತಿ ವಿಡಿಯೋದಲ್ಲಿ ನಾನೇ ಇದೀನಿ, ಅವ್ರು ಯಾರು ಕಾಣಿಸ್ತಾ ಇಲ್ಲ ನೋಡಿ. ಸ್ವಲ್ಪ ಮುಂದೆ ಇರೋರು ಒಂದಿಬ್ರು ಅಷ್ಟೇ ಕಾಣಿಸಿದ್ದು, ಹಿಂದೆ ಇರೋರು ಕಾಣಿಸ್ತಿಲ್ಲ. ಇಲ್ಲಿ ಏನಾಯ್ತು ಅಂತಂದ್ರೆ ಕೇಳಿಸ್ಕೊಳ್ಳೋಣ ಬನ್ನಿ. ನಿಮ್ ಬಸ್ ಸೀದಾ ಅಲ್ಲೋಗ್ಬೇಕೇನೋ. ನಾನಿಲ್ಲ ಕಾಯ್ತೀನಿ, ನಂಬರ್ ಬರ್ತಾರಂತೆ. ಸೀದಾ ಅಲ್ಲೋಗ್ಬೇಕೇನೋ. ನಾನಿಲ್ಲ ಕಾಯ್ತೀನಿ, ನಂಬರ್ ಬರ್ತಾರಂತೆ. ಹೋಗ್ಬೇಕು. ಹೌದು, ಇಲ್ಲ ಡೈರೆಕ್ಟ್ ಇರುತ್ತೆ ಗೌರಿಬಿದನೂರು. ಸರಿ ಇಲ್ಲ ಡೈರೆಕ್ಟ್ ಇರುತ್ತೆ ಗೌರಿಬಿದನೂರು. ಸರಿ